ನಿನ್ನೆ ನಾನು ರಾತ್ರಿ ಲೇಟಾಗಿ ಬಂದೆ ಬಾಂಬೆಯಿಂದ. ದುಬೈ ಮಹಾರಾಷ್ಟ್ರ ಎಲೆಕ್ಷನ್ಸಿಗೆ ಹೋಗಿದ್ದೆ, ಲೇಟಾಗಿ ಬಂದೆ. ಸೊ ನನಗೆ ನೋಡ್ತಿಲ್ಲ, ಬೆಳಿಗ್ಗೆ ಬ್ರೀಫಿಂಗು ತೊಗೊಳಕ್ಕಾಗಿಲ್ಲ. ತಿಳ್ಕೊಳ್ತೀನಿ ಆಮೇಲೆ ವಿಚಾರ ಮಾಡ್ತೀನಿ, ವಿಚಾರ ಮಾಡಿ ವಿಚಾರವಾಗಿ ಈಗ ಬಿಜೆಪಿಯ ಕೆಲ ನಾಯಕರು ಜನಾಂದೋಲನ ಕಾರ್ಯಕ್ರಮ ಈ ವಿಷಯವನ್ನ ರಾಜಕೀಯ ಅಸ್ತ್ರವಾಗಿ ಬಳಸ್ತಾ ಇದ್ದಾರೆ. ಇದರಲ್ಲಿ ಅವರು ಅಂದ್ಕೊಂಡಿರ್ಬೋದು, ಅವರೇನೋ ಒಂದು ನಮ್ಮ ಸರ್ಕಾರವನ್ನ ಇಕ್ಕಟ್ಟಿಗೆ ಅನ್ಕೊಂಡಿರ್ಬೋದು. ಆದ್ರೆ ಹೆಚ್ಚು ಡ್ಯಾಮೇಜ್ ಮಾಡ್ತಾ ಇರೋದು ಸಮಾಜದಲ್ಲಿ ಶಾಂತಿಯನ್ನು ಹಾಳು ಮಾಡೋದಕ್ಕೆ, ಮತ್ತು ಒಂದು ರೀತಿಯಲ್ಲಿ ನಮಗೆ ಮತ್ತು ಅವರಿಗೆ, ಅಂದರೆ ಮೈನಾರಿಟೀಸ್ ಸ್ಥಳೀಯವಾಗಿ ಮನಸ್ತಾಪಗಳು ಬರುತ್ತೆ. ಆ ರೀತಿ ಬರೋದಕ್ಕೆ ನಾವು ಕಾರಣೀಭೂತರಾಗಬಾರ್ದು. ನಮಗೆ ಶಾಂತಿಯಿಂದ ಇರಬೇಕು, ನಾವೆಲ್ಲ ಸಹೋದರತ್ವದಿಂದ ಇರಬೇಕು ಅಂತ ಅನ್ನೋದೇ ನಮಗೆ ಕಾಂಗ್ರೆಸ್ ಪಕ್ಷಕ್ಕೆ ಇರ್ತಕ್ಕಂಥದ್ದು. ಭಾರತೀಯ ಜನತಾ ಪಾರ್ಟಿಯವರು ಡಿವೈಡ್ ಅಂಡ್ ರೂಲ್ ಮಾಡೋದಕ್ಕೆ ಹೋದರೆ ಅದು ಅಷ್ಟೊಂದು ಸಮಂಜಸವಾಗಿ ಕಾಣಿಸೋದಿಲ್ಲ ಅಂತ ನನಗೆ ಅನಿಸುತ್ತೆ. ಅವರು ಪ್ರತಿಭಟನೆಗಳು ಮಾಡಿದ್ರು, ಆಮೇಲೆ ಸರ್ಕಾರಕ್ಕೆ ತಿಳಿಸಿದ್ರು, ಇದೆಲ್ಲ ಗೊತ್ತು, ಅದೆಲ್ಲ ಓಕೆ, ನಮಗೆ ಅದೇನು ತೊಂದರೆ ಇಲ್ಲ. ಆದರೆ ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡತಕ್ಕಂಥದ್ದು ಒಳ್ಳೆಯ ಬೆಳವಣಿಗೆ ಅಂತೂ ಆನ್ ಎ ಲಾಂಗ್ ರನ್ ಬೆಳಗಾವಿ ಅಧಿವೇಶನದಲ್ಲಿ ದೊಡ್ಡ ಮಟ್ಟದ ಹೋರಾಟ ಸಮಂಜಸವಾದ ಉತ್ತರ ಕೊಡ್ತೀವಿ. ಅವರೇನು ಹೋರಾಟ ಮಾಡ್ತಾರೆ ಬೆಳಗಾವಿ ಅಧಿವೇಶನದಲ್ಲಿ, ಅದಕ್ಕೆ ಸಮಂಜಸವಾದ ಉತ್ತರವನ್ನ ಸರ್ಕಾರ ಕೊಡುತ್ತೆ. ಏನು ತೊಂದರೆ ಇಲ್ಲ. ಬಿಜೆಪಿ 2 ಟೀಮ್ಗಳಾಗಿದ್ದಾರೆ, ವಿಜೇಂದ್ರ ಅವರು, ಅಂದ್ರೆ ಅವ್ರಲ್ಲಿ ಸಮನ್ವಯ ಇಲ್ಲ. ಅವರು ಅದನ್ನು ಸರಿ ಮಾಡಿಕೊಳ್ಳಿ ಮೊದಲು. ನಮಗೆ ಬುದ್ಧಿ ಹೇಳೋ ಬದಲು ಅವರು ಸ್ವಲ್ಪ ಸರಿ ಮಾಡಿಕೊಂಡ್ರೆ ಆ ಪಕ್ಷಕ್ಕೂ ಒಳ್ಳೇದು, ನಮಗೆ ಪೊಲಿಟಿಕ್ಸಿಗೆ ಒಳ್ಳೇದು. ಸರ್, ಈಗ ನೀವು 40% ಸರ್ಕಾರ ಬಿಜೆಪಿ ಸರ್ಕಾರದಲ್ಲಿ ಆರೋಪ ಮಾಡಿದ್ರಿ. ಅಂಬಿಕಾಪತಿ ಅವರು ಕೂಡ ಗುತ್ತಿಗೆ ಸಂಘದ ಅಧ್ಯಕ್ಷರು ಆರೋಪ ಮಾಡಿದ್ದಾರೆ. ಆದ್ರೆ ಇದೀಗ ಲೋಕಗೆ ಒಂದು ತನಿಖೆ, ಅಂದ್ರೆ ತನಿಖಾಧಿಕಾರಿಗಳು ವರದಿ ಸಲ್ಲಿಸಿದ್ದಾರೆ, ಇದು ಆಧಾರ ರಹಿತವಾದಂತಹ ಆರೋಪ ಅನ್ನುವಂಥದ್ದು ವರದಿ ಸಲ್ಲಿಸಿದ್ದಾರೆ. ಅಲ್ಲ, ನಾನು ವರದಿ ನೋಡಿಲ್ಲ, ಆದ್ರೆ ನಾವು ಮೊದಲಿಂದಾನು ಹೇಳ್ಕೊಂಡೇ ಬಂದಿದ್ದೀವಿ. ನಾವು 40% ಸರ್ಕಾರ ಅಂತ ನಾವು ಹೇಳುವಾಗ ನಾವು ಕೆಲವು ಆಧಾರ ಇಟ್ಕೊಂಡು ಹೇಳಿದ್ದೋ. ನಾವು ಸುಮ್ಮನೆ ಏನೋ ಒಂದು ಸ್ಟೇಟ್ಮೆಂಟ್ ಮಾಡೋ ರೀತಿಯಲ್ಲಿ ಹೇಳಿರ್ಲಿಲ್ಲ. ಆದ್ರೆ ಅವ್ರು ಹೇಳಿದ್ದು ಇಲ್ಲ, ಇದು 40%ಗಿನ್ನ ಹೆಚ್ಚು ಇದು ಮಾಡೋ ಸರ್ಕಾರ ಇದು ಅಂತ ನಮ್ಮ ಮೇಲೆ ಏನು ಹೇಳಿದ್ರು, ಅದೆಲ್ಲ ಸತ್ಯಕ್ಕೆ ದೂರವಾಗಿರ್ತಕ್ಕಂಥದ್ದು ಅಂತ ನಾವು ಪದೇ ಪದೇ ಹೇಳ್ಕೊಂಡೇ ಬಂದಿದ್ವು. ಈಗ ವರದಿಯಲ್ಲಿ ಆ ರೀತಿ ಬಂದಿದೆ ಅಂದ್ರೆ ಅವ್ರು ಅರ್ಥ ಮಾಡ್ಕೋಬೇಕು. ಸರ್, ಇಷ್ಟು ದಿನ ಜಮೀರ್ ಅವರ ಒಂದು ಹೇಳಿಕೆ ಸಾಕಷ್ಟು ಚರ್ಚೆ ಮಾಡಿದ್ರು. ಚನ್ನಪಟ್ಟಣದಲ್ಲಿ ಒಂದಿಷ್ಟು ಬದಲಾವಣೆ ಅನ್ನುವಂತಹ ವಿಚಾರವಾಗೂ ಕೂಡ ಚರ್ಚೆ ಆಗ್ತಿದೆ. ಇಷ್ಟು ದಿನ ಅಂದ್ರೆ ಹೇಳಿಕೆ ಕೊಟ್ಟ ದಿನದಿಂದಲೂ ಸುಮ್ಮನಿದ್ದಂತಹ ಕುಮಾರಸ್ವಾಮಿ ಅವರು ನಿನ್ನೆ ಏಕಾಏಕಿ ಮಾತಾಡಿದ್ದಾರೆ. ಮಂತ್ರಿಗಳು ಸಮರ್ಥನೆ ಮಾಡ್ಕೊಳ್ಳೋ ವಿಚಾರಕ್ಕೆ ಬೈದಿದ್ದಾರೆ. ಒಂದ್ ರೀತಿ 3-4 ಸಚಿವರಿಗೆ ನೇರವಾಗಿ ವಾಗ್ದಾಳಿ ಮಾಡಿದ್ದಾರೆ. ಇದೆಲ್ಲ ಒಂದ್ ಕಡೆ ಸ್ಟ್ರಾಟಜಿ ಅಂತ ಅನ್ನಿಸ್ತಾ ಅನ್ನುವಂಥದ್ದು. ನಾನು ಕುಮಾರಸ್ವಾಮಿ ಅವರ ಹೇಳಿಕೆಗಳಿಗೆ ನಾನು ಯಾವ ರೀತಿ ರಿಯಾಕ್ಟ್ ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ ನನಗೆ. ಯಾಕೆಂದ್ರೆ ಅವರು ಒಂದೊಂದು ಸಂದರ್ಭದಲ್ಲಿ ಒಂದೊಂದು ಹೇಳಿಕೆಗಳನ್ನು ಕೊಡ್ತಾ ಇರ್ತಾರೆ. ಹಾಗಾಗಿ ಅದಕ್ಕೆ ರಿಯಾಕ್ಟ್ ಮಾಡದೇ ಇರೋದೇ ಒಳ್ಳೆಯದು. ನಮ್ಮ ಮಹಾವಿಕಾಸ್ ಅಗಾಡಿ ಏನು ನಾವು ಒಟ್ಟಿಗೆ ಬಂದಿದ್ದೇವೆ, ಕಾಂಗ್ರೆಸ್ ಪಕ್ಷ ಮತ್ತು NCP ಶರದ್ ಪವಾರ್ ಮತ್ತು ಉದ್ಧವ್ ಠಾಕ್ರೆ, ನಾವೆಲ್ಲ ಏನು ಒಟ್ಟಿಗೆ ಬಂದಿದ್ದೇವೆ, ನಾವು ಸರ್ಕಾರವನ್ನು ರಚನೆ ಮಾಡ್ತೇವೆ ಅನ್ನುವಂಥ ವಿಶ್ವಾಸ ಇದೆ. ಮೊನ್ನೆ ಒಂದು ಸರ್ವೆ ರಿಪೋರ್ಟ್ ಕೂಡ ಬಂದಿತ್ತು, ಅಲ್ಲಿ ನಾನು ಗಮನಿಸಿದಾಗ 288 ಸೀಟ್ಗೆ 162 ಸೀಟು ಈ NDA ಮಹಾವಿಕಾಸ್ ಅಗಾಡಿಯವರು ಬರ್ತಾರೆ ಅಂದರೆ ಸರ್ಕಾರ ಮಾಡ್ತಾರೆ ಅಂತ ಹೇಳಿ ಅಲ್ಲಿ ವರದಿ ನೋಡಿದೆ. ಬಟ್ ಜನ ಮಾತಾಡ್ದಿದ್ದು, ನಾನು ಜನಗಳ ಜೊತೆಯಲ್ಲಿ ಇಂಟ್ರ್ಯಾಕ್ಟ್ ಮಾಡಿದ್ದು, ಮೀಡಿಯಾ ಸ್ನೇಹಿತರ ಜೊತೆ ಇಂಟ್ರ್ಯಾಕ್ಟ್ ಮಾಡಿದ್ದು, ಅದನ್ನು ಗಮನಿಸಿದಾಗ ಜನ ಬದಲಾವಣೆಯನ್ನು ಬಯಸಿದ್ದಾರೆ. ಹಿಂದಿನ ಸರ್ಕಾರ ತುಂಬ ಭ್ರಷ್ಟ ಸರ್ಕಾರ ಆಗಿತ್ತು. ಲೋಕನಾಥ್ ಶಿಂದೆ ಅವರು ತುಂಬ ಕರಪ್ಷನ್ನಲ್ಲಿ ಇನ್ವಾಲ್ವ್ ಆಗಿದ್ರು. ಇದನ್ನು ಬದಲಾಯಿಸಬೇಕು, ಅದಕ್ಕೆ BJP ಕೈ ಜೋಡಿಸಿತ್ತು.
ಅಂಥೇಳಿ ಎಲ್ಲ ಮಾತಾಡ್ಕೊಂಡಿದ್ದಾರೆ. ಅದನ್ನು ಕೇಳಿದೆ ನಾನು. ಹಾಗಾಗಿ ಬದಲಾವಣೆ ಅಲ್ಲಿ ಆಗುತ್ತೆ ಅಂತಕ್ಕನ್ನೋದು ನಮ್ಮ ವಿಶ್ವಾಸ, ನನಗೂ ಕೂಡ ಹಾಗೆ ಅನಿಸುತ್ತೆ. ಸರ್, ಇದು ಸಚಿವ ಸಂಪುಟ ಪುನರ್ರಚನೆ ಆಗುವಂತಹ ಹಿರಿಯ ಶಾಸಕರು ಒತ್ತಡ ಮುಖ್ಯಮಂತ್ರಿಗಳಿಗೆ ಅವರ ಡೊಮೈನ್ ಅದು. ಸಚಿವ ಸಂಪುಟದ ಪುನರ್ರಚನೆ ಅಥವಾ ಬದಲಾಯಿಸೋದು ಅದೆಲ್ಲ ಮುಖ್ಯಮಂತ್ರಿಗಳಿಗೆ ಮತ್ತು ನಮ್ಮ ಹೈಕಮಾಂಡ್ಗೆ ಬಿಟ್ಟಿದೆ. ಸರ್, ಕೋವಿಡ್ ಹಗರಣದ ವಿಚಾರವನ್ನ ಸಂಸತ್ ಅಧಿವೇಶನದಲ್ಲೂ ಕೂಡ ಪ್ರಸ್ತಾಪ ಮಾಡಬೇಕು ಅಂತೇಳಿ ಈಗಾಗಲೇ ನೀವು ನಾಯಕರ ಗಮನಕ್ಕೆ ತಂದಿದ್ದೀರಿ. ಅಲ್ಲ, ಈಗಾಗಲೇ ನಮ್ಮಲ್ಲಿ ತಾವು ಹೇಳಿದಾಗೆ ಇಬ್ಬರು ಸಂಸದರಾಗಿದ್ದಾರೆ, ಅದರಲ್ಲಿ ಏನು ಇನ್ವಾಲ್ವ್ ಆಗಿದ್ದಾರೆ ಅವರು ಸಂಸದರಾಗಿದ್ದಾರೆ. ಅಲ್ಲೇ ಕೇಂದ್ರ ಸರ್ಕಾರನೂ ಕೂಡ ಒಂದಿಷ್ಟು ಹಣವನ್ನು ಕೂಡ ರಾಜ್ಯ ಸರ್ಕಾರಕ್ಕೆ ಕೊಟ್ಟಿದೆ ಕೋವಿಡ್-19 ಸಂದರ್ಭದಲ್ಲಿ. ಅದರಿಂದ ಅಲ್ಲಿ ರೈಸ್ ಮಾಡಿದರೆ ರಾಷ್ಟ್ರದ ಅಂದರೆ ನ್ಯಾಷನಲ್ ಲೆವೆಲ್ನಲ್ಲಿ ಗಮನ ಸೆಳೆದಂಗೆ ಆಗುತ್ತೆ. ಅದಕ್ಕೆ ಉತ್ತರ ಅವರು ಕೊಡಬೇಕಾಗ್ತದೆ. ಸರ್, ಕೇಂದ್ರ ಸರ್ಕಾರ ಜಮೀರ್ ಅವರ ಹೇಳಿಕೆಯನ್ನ ಡಿ ಕೆ ಶಿವಕುಮಾರ್ ಸೇರಿದಂತೆ ಈಗ ಚುನಾವಣೆ ಮುಗಿದ ಬಳಿಕ ಖಂಡಿಸ್ತಾ ಇದ್ದಾರೆ ಕಾಂಗ್ರೆಸ್ನ ನಾಯಕರು. ಮುಂಚೆನೆ ಅವರಿಗೆ ಒಂದು ಮಾತು ಕಡಿವಾಣ ಹಾಕಿದ್ರು. ಚನ್ನಪಟ್ಟಣದ ರಿಸಲ್ಟ್ ಸ್ವಲ್ಪ ಇನ್ನೂ ಪ್ಲಸ್ ಆಗ್ತಿತ್ತೇನೋ. ಅದು ಅಧ್ಯಕ್ಷರು ಯಾವ ರೀತಿ ಅದನ್ನ ಯಾವ ದೃಷ್ಟಿಕೋನ ಇಟ್ಕೊಂಡು ಅವರು ಹೇಳಿದ್ದಾರೆ ಗೊತ್ತಿಲ್ಲ ನಮ್ಗೆ. ಅವರು ಗಮನಿಸಿದ್ದಾರೆ ಅಥವಾ ಅವ್ರು ರಿಯಾಕ್ಟ್ ಮಾಡಬೇಕಾಗಿತ್ತು ಚುನಾವಣೆ ಸಂದರ್ಭದಲ್ಲಿ, ಅಥವಾ ಸ್ಟೇಟ್ಮೆಂಟ್ ಬಂದಾಗಲೇ ಮಾಡ್ಬೋದಾಗಿತ್ತು. ಇವೆಲ್ಲ ಚರ್ಚೆಗಳಾಗ್ತಾ ಇದ್ದಾವೆ. ಅಧ್ಯಕ್ಷರು ಅದನ್ನೆಲ್ಲ ಅದಕ್ಕೆ ಉತ್ತರ ಕೊಡ್ತಾರೆ. ಲೋಕಾಯುಕ್ತ ಪೊಲೀಸರು ಜಮೀರ್ಗೆ ನೋಟಿಸ್ ಕೊಟ್ಟಿದ್ದಾರೆ. ಅದು ನಡೀತಾ ಇರುತ್ತೆ. ದಿನನಿತ್ಯ ಲೋಕಾಯುಕ್ತ ಕೆಲವರಿಗೆ ನೋಟಿಸ್ ಕೊಡುತ್ತೆ, ಕೆಲವರಿಗೆ ರೈಡ್ ಮಾಡುತ್ತೆ, ಕೆಲವರಿಗೆ ಕಾನೂನಿನ ಪ್ರಕಾರ ಕ್ರಮ ತಗೊಳುತ್ತೆ. ಇದು ನಡೀತಾನೆ ಇರುತ್ತೆ. ಅದು ಅವ್ರ ಕೆಲಸ, ಅದು ಲೋಕಾಯುಕ್ತ ಸಂಸ್ಥೆ ಕೆಲಸವೇ ಅದು. ಆ್ಯಂಟಿ ಕರಪ್ಷನ್ ಒಂಥರ ವಿಂಗ್ ಇದ್ದಾಗೆ ಲೋಕಾಯುಕ್ತ ಮಾಡಿರೋದೇ ಆ ಉದ್ದೇಶದಿಂದ. ಅದಕ್ಕೋಸ್ಕರ ಅದು ನಡೀತಾ ಇರುತ್ತೆ, ನಿರಂತರ ಪ್ರಕ್ರಿಯೆ ಅದು.